ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ನಿಮ್ಮ ಕರ್ಣ 2.0 ಜೈ ವೀರಭದ್ರಂಬಲಿ ಎನ್ನ ಪುಣೇಶ್ವರಿ ಮಾತಾ. ಏನಪ್ಪ ಇವತ್ತು ಅಂದರೆ ಎಲ್ಲರೂ ವರ್ಕೌಟ್ ಮಾಡಿರ್ತೀರ, ಬಾಡಿ ಎಲ್ಲ ಪೇಯ್ನ್ ಇರುತ್ತೆ, ಮಸಾಜ್ ಪಾರ್ಲರ್ಗೆ ಹೋಗೋಣ ಅಂತ ಅಂದ್ಕೊಂಡಿರ್ತೀರ. ಆದರೆ ಮಸಾಜ್ ಪಾರ್ಲರ್ಗೆ ನೀವು ಹೋಗಿ 2,000 3,000 ಕೊಡೋದ್ರ ಬದಲು ಸಿಂಪಲ್ಲಾಗಿ ಒಂದು ಸತಿ ನೀವು ತೊಗೊಂಡ್ರೆ ಇದನ್ನು ನೀವು ಕಮ್ಮಿ ಅಂದರು 1-2 ವರ್ಷ ಯೂಸ್ ಮಾಡ್ಬೋದು. ಆದರೆ ಅದ್ರ ಬಜೆಟ್ ಎಷ್ಟು ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತಾ ಹೋಗ್ತೀನಿ. ನಿಮಗೆ ನೀವೇ ಆರಾಮಾಗಿ ಮನೆಯಲ್ಲಿ ಫುಲ್ಲು ರಿಲ್ಯಾಕ್ಸಾಗಿ ಮಸಾಜ್ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತಾ ಹೋಗ್ತೀನಿ. ಫಸ್ಟು ಆ ಮೆಟೀರಿಯಲ್ ಯಾವುದು ಅಂತ ನೋಡೋಣ ಬನ್ನಿ. ನೀವು ಸ್ಟಾರ್ಟ್ ಮಾಡೋಣ. ಜಾಸ್ತಿ ಹೆಚ್ಚಿನ ಟೈಮ್ ತಗೊಂಡ್ಮೇಲೆ ಬಂದಿದೆ ನೋಡಿ ನಮ್ಮ ಅಮೆಝಾನ್ ಕೊರಿಯರ್ ಎಲ್ಲ ಬಂದಿದೆ. ಏನು ಬಂದಿದೆ ಹೇಳಿ? ಹೇಳಿ, ನೀವೇ ಗೆಸ್ ಮಾಡಿ ಏನು ಬಂದಿದೆ. ಇಲ್ಲ ಚೆಕ್ ಮಾಡೋದು ಭಾಳ ಟೈಟ್ ಆಗಿದೆ. ಓಪನ್ ದ ಪೀಸ್. ಓಪನ್ ಆಗೋಚಿನ ಓಪನ್ ಮಾಡ್ತಾ ಇದ್ದೀವಿ. ನೀವು ಮಾಡ್ತಾ ಇದ್ದೀವಿ. ಓಪನ್ ಆಯಿತು. ಥ್ಯಾಂಕ್ಗಳ. ಓಪನ್ ಮಾಡಲಾ? ನೋಡ್ತೀರಾ? ಫಸ್ಟು ಬೆರ್ತೀನಿ. ಫಸ್ಟ್ ಒನ್ನು ಕಂಕಡ. ಇದೇನು ಹೇಳಿ? ಬಾಲು ಇದೆ. ಒಂದು ಅರ್ಧ kg ವೆಯ್ಟ್ ಇದೆ. ಇದೇನು ಹೇಳಿ? ಮಸಾಜ್ ಮಾಡ್ಕೊಳೋದು ಬಾಲು. ಅದು ಎಲ್ಲಿಗೆ ಅಂತ ತೋರಿಸ್ತೀನಿ. ಅದನ್ನು ಎಲ್ಲಾದರೂ ತೋರಿಸ್ತೀನಿ ಲಾಸ್ಟಿಗೆ. ಒಂದು ನೆಕ್ಸ್ಟ್ ಒನ್ ಕಮಿಂಗ್ ಝೋನ್. ಓಪನ್ ದ ಗೇಟ್. ಹೇಗೆ? ರೋಲರ್, ಪೇನ್ ಕಿಲ್ಲರ್ ರೋಲರ್. ಇದರೊಳಗಡೆ ಇನ್ನೂ ಒಂದಿದೆ. ತೋರಿಸ್ಬಿಡ್ಲಾ? ತೋರಿಸ್ಬಿಟ್ಟೆ. ಇನ್ನೂ ಒಂದು ಅನ್ಎಕ್ಸ್ಪೆಕ್ಟೆಡ್. ಇದು ಅಷ್ಟೇ, ಬ್ಯಾಕ್ ಮಸಾಜ್ ಮಾಡೋಕ್ಕೆ. ಅಂದರೆ ನರಗಳು ಏನಾದ್ರು ಕೂತ್ಕೊಂಡಿದ್ರೆ ಪಾಪ ಅದು ಗಂಟೆ ಏನಾರು ಆಗಿದ್ರೆ ಅದಕ್ಕೆಲ್ಲ ಇದು ಸರಿಯಾಗಿರುತ್ತೆ. ಗಂಟುಗಳು ಎಲ್ಲ ಏನಾದ್ರು ಇತ್ತು ಅಂದರೆ ಅದಕ್ಕೆಲ್ಲ ಸರಿ ಹೋಗ್ತಿದೆ ಗಂಟುಗಳಿಗೆ. ಇದು ಅಷ್ಟೇ ಬಾಲ್. ವೆಯ್ಟ್ ಜಾಸ್ತಿ ಇದೆ. ಹೆಗ್ಗು ನೋಡಿಲ್ಲ ಅಷ್ಟೇ ಹೋಗ್ಬಿಡುತ್ತೆ ಮೊಬೈಲ್. ನೆಕ್ಸ್ಟು ಬಂದರೆ ಮೇಯ್ನ್ ಇದಕ್ಕೆ ಒಂದು ಇದರೊಳಗೆ ಇನ್ನೂ ಒಂದು ಏನೋ ಇದೆ. ಬ್ಯಾಗ್ ಕೊಟ್ಟಿದ್ದಾನೆ. ಪ್ರೀಮಿಯಂ ಬ್ಯಾಗ್ ಅಲ್ಲ, ಸ್ವಲ್ಪ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಬ್ಯಾಗ್ ಕೊಟ್ಟಿದ್ದಾನೆ. ಇದನ್ನು ಎಲ್ಲದು ಇಟ್ಕೊಂಡು ಹೋಗೋ ಥರ. ಈ ಥರ ಹಿಂಗೆ ಇಟ್ಕೊಂಡು ಹೋಗೋಕ್ಕೆ ಆರಾಮಾಗಿ ಅಲ್ವಾ? ಪರವಾಗಿಲ್ಲ ಅಂತಾಗೆ. ಕಡಿಮೆ ಬಜೆಟ್ಗೆ ಎಲ್ಲ ಒಳ್ಳೊಳ್ಳೆ ಕ್ವಾಲಿಟಿ ಇದೆ ಕೊಟ್ಟವನು. ಇದು ರಬ್ಬರ್ ಇಲ್ಲ ಹಂಗೆ ಇರಲ್ಲ. ಪೇಪರು ಗಲೀಜಾಗೋದಿಲ್ಲ. ಇದು ಹಂಗೇನೇ ಇರಲಿ. ಯಾಕೆಂದರೆ ಕವರ್ ತೆಗೆದುಬಿಟ್ರೆ ಸುಮ್ಮನೆ ಗಲೀಜಾಗ್ತಾ ಹೋಗುತ್ತೆ. ಸರಿ, ಇವಾಗ ಇದನ್ನೆಲ್ಲ ನೋಡಿದ್ರೆ ಇದರ ರೇಟ್ ಎಷ್ಟು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇದನ್ನು ತೊಗೊಂಡ್ಬೇಕು. ಎಲ್ಲರೂ ತೊಗೊಂಡ್ರೆ ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಹೋಗ್ರಿ. ಇನ್ಮೇಲಿಂದ ಬಾಡಿ ಮಸಾಜ್ ಪಾರ್ಲರ್ಗೆ ಎಲ್ಲಿಗೂ ಹೋಗೋ ಅವಶ್ಯಕತೆನೇ ಇರಲ್ಲ. ಓಕೆನಾ? ಮತ್ತೆ ಸಿಗೋಣ ಕೆಲವು ಸೆಕೆಂಡ್ಗಳಲ್ಲಿ. ಓಕೆ, ಮತ್ತೆ ಸಿಗೋಣ ಕೆಲವು ಸೆಕೆಂಡ್ಗಳಲ್ಲಿ. ಫಸ್ಟ್ ಒನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಕ್ಯಾಮ್ರಾಮನ್ ಇಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ನೋಡಿ, ಈ ಥರ ಈ ಕೆಳಗಡೆ ಇಟ್ಕೊಬೇಕು. ಮೈಕ್ನೋ ಸ್ವಲ್ಪ ಈ ಕಡೆ ಇಟ್ಕೊಳ, ಯಾಕೆಂದರೆ ವಾಯ್ಸ್ ಸರಿಯಾಗಿ ಕ್ಲಾರಿಟಾಗಿ ಕೇಳಿಸಿದೆ. ನೋಡಿ, ಈ ಥರ ಇಟ್ಕೊಬೇಕು. ಒಂದು ಮ್ಯಾಟ್ ಇರಬೇಕು. ನೋಡಿ, ಕಾಲು ಈ ಥರ ಇದೆಯಲ್ಲ, ಇದ್ರ ಮಧ್ಯ ತೊಡೆಯಲ್ಲಿಗಿದೆಯಲ್ಲ ಆಮ್ಸ್ಟ್ರಿಂಗ್ ರೋಲ್ ಫಾರ್ಮ್. ನಮ್ಗೆ ಅಷ್ಟು ಇಂಗ್ಲೀಷ್ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಕಾಲು ಹಿಂಗಿದೆಯಲ್ಲ, ಇದ್ರ ಮೇಲೆ ಹಿಂಗೆ ಇಟ್ಕೊಬೇಕು. ಡಬಲ್ ಕಾಲಲ್ಲ, ಸಿಂಗಲ್ ಕಾಲ್. ಫಸ್ಟು ಲೆಫ್ಟ್ ಸೈಡ್. ಮಜಾಪ ಮಜಾ ಮಜಾಪ. ಖುಷಿ 30 ಸೆಕೆಂಡ್ ಮಾಡಬೇಕು ಈ ಥರ. ಏನಲ್ಲಿ ಕಟ್ ಮಾಡಿ. ಲೆಫ್ಟ್ ಸೈಡ್ ಆಯಿತಾ? ಇವಾಗ ರೈಟ್ ಸೈಡ್ ಮಾಡಬೇಕು. ರೈಟ್ ಸೈಡ್ ಮಸಾಜ್.
ನೋಡಿಕೊಂಡ್ರೆ ಕರೆಕ್ಟಾಗಿ ಪಾಯಿಂಟ್ ಇಟ್ಕೊಬೇಕು ಮಧ್ಯದಲ್ಲೇ. ಈಗೊಂದು ಇದೆಯಲ್ಲ, ಈಗೊಂದು ಕಾಲು ಮೇಲೆ ಹಿಂಗೆ ಇಟ್ಕೊಬೇಕು. ಈ ಥರ ರೋಲ್ ಮಾಡಬೇಕು. ಟೈಟ್ ಮಾಡಿ ನಮ್ಮ ಕಾಲೇ ನೆಕ್ಸ್ಟ್ ಫೋನು ತೋರಿಸ್ತೀನಿ ನಿಮಗೆ ಅಂತ. ಸ್ವಲ್ಪ ಹೊತ್ತಿರಿ. ಮತ್ತು ಇವಾಗ ಇದನ್ನು ಎಲ್ಲಿ ಇಟ್ಕೊಬೇಕು ಅಂದರೆ ಲ್ಯಾಟ್ ಫ್ರಮ್ ರೋಲ್, ಲ್ಯಾಟ್ ಹತ್ರ ಇಟ್ಕೊಬೇಕು. ಅದನ್ನು ಈ ಥರ ಪೊಸಿಷನಲ್ಲಿ ಇಟ್ಕೊಬೇಕು. ನೋಡಿ, ಪೊಸಿಷನ್ನಲ್ಲಿ ಇಟ್ಕೊಳ್ಳಿ, ಸಖತ್ತಾಗಿ ಇರುತ್ತೆ ನೋಡಿ. ಹಿಂಗೆ ಇಟ್ಕೊಳ್ಳಿ. ಸಖತ್ ಮಜಾ ಕೊಡುತ್ತೆ ಗುರು. That's one. ಆಯ್ತು, ಇವಾಗ ಲೆಫ್ಟ್ ಸೈಡ್ ಆಯಿತಾ, ರೈಟ್ ಸೈಡು. ಏನು ಗುರು, ಮಸಾಜ್ ಪಾರ್ಲರೇ ಬರಲಿ ಸಾಕು. 3,000 ಎಲ್ಲ ಕೊಟ್ಟೆ. ಲ್ಯಾಟ್ ಫ್ರಮ್ ರೋಲ್ ಆಯಿತು. 30 ಸೆಕೆಂಡು ನೋಡೋಣ. ಮತ್ತಿನ್ನೊಂದು ನೆಕ್ಸ್ಟ್. ಇವಾಗ ಇದನ್ನು ಹಿಟ್ ಬ್ಯಾಂಡ್ ಅಂತಾರೆ, ನೋಡ್ಕೊಳ್ಳಿ. ಕಾಲಿಂಗ್ ಇಟ್ಕೊಬೇಕು, ಕಾಲ ಹತ್ರ ಹಿಂಗೆ. ತುಂಬ ಸಿಂಪಲ್ ಇದು, ನೋಡ್ಕೊಳ್ಳಿ ಹಿಂಗೆ ಅಂತ ತೋರಿಸ್ತಾ ಹೋಗ್ತೀನಿ. ಮೈಕ್ ಇಟ್ಕೊಳಕ್ಕಾಗಲ್ಲ, ಮೈಕ್ ಸ್ವಲ್ಪ ದೂರದಲ್ಲಿರುತ್ತೆ. ನೋಡ್ಕೊಳ್ಳಿ, ಈಗ ಇದೆಯಲ್ಲ ಪೋರ್ಷನ್. ಮಜಾ ಹಿಂಗೆ ಮಾಡ್ಕೊಬೇಕು ರೋಲು. ಮೈ ಗಾಡ್, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಸಕ್ಕತ್ತಾಗ್ತಾ ಇದೆ. ಜಾಸ್ತಿ ಹೊತ್ತು ಮಾಡ್ಕೊಳಕ್ಕಾಗಲ್ಲ. ಮೈ ಗಾಡ್. ಲೆಫ್ಟ್ ಸೈಡ್ ಆಯಿತು, ಇವಾಗ ರೈಟ್ ಸೈಡು. ಏನು ಖುಷಿ ಕೊಡ್ತಿರಿದೆ ಅಂತೀರ. ಸಖತ್ ಖುಷಿ, ಮಜಪ್ಪ ಮಜಾ. ನೆಕ್ಸ್ಟ್ ರೈಟ್ ಸೈಡ್ ಇವಾಗ ನೋಡ್ಕೊಳ್ಳಿ, ರೈಟ್ ಸೈಡ್ ಇದೆ ಅಂತ. ಖಾಲಿ ಕಡೆ ಎಡಗಡೆ ಬಿಟ್ಟೋಗ್ರಿ, ಬಲ್ಗಡೆ ಸರಿನಾ. ಸೂಪರ್ 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 ಕಲರ್, ಸೂಪರ್ ಕಲರ್. ಏನು ಗುರು, ಸ್ವರ್ಗ ಇಲ್ಲೇ ಇದೆ ಇರಬೇಕು. ಸಾಕು ಸಾಕು. ಸಾಕಾದ ಖುಷಿ ಆಯ್ತದೆ ಗುರು ಮಾತ್ರ. ಇವಾಗ ನೆಕ್ಸ್ಟ್ ಎಲ್ಲಿ ಮಾಡ್ತೀವಿ ಅಂತ ಹೇಳ್ಬೇಕಾ ನಿಮಗೆ? ಗಿಲ್ಟ್ ನನಗೆ ಇಂಗ್ಲೀಷ್ ಅಷ್ಟು ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ತಿಕ್ಕಾ ಮಸಾಜ್. ಏನು ಹೇಳಿ? ತಿಕ್ಕಾ. ಅಯ್ಯೋ ಗುಲ್ಟ್ ಅಂತ, ಗುಲ್ಟ್ ಗಿಲ್ಟ್ಸ್ ಏನೋ ಅಂತಾರೆ ಇದನ್ನು. ನೋಡ್ಕೊಳ್ಳಿ ಆಯ್ತು ಇದನ್ನ ಹೆಂಗೆ ಮಾಡೋದಂತ. ಫಸ್ಟು ರೈಟ್ ಸೈಡ್ ಮಾಡಬೇಕು, ನೋಡ್ಕೊಳ್ಳಿ.
ಏನಾದರೂ ಇದ್ದರೆ ಎಲ್ಲ ಹೋಗ್ಬಿಡುತ್ತೆ ಒಳಗೆ. ಇದ್ದೇ ಹೋಯ್ತಿದೆ ಅಷ್ಟು ಹುಷಾರಾಗಿ ಮಾಡಿ. ಆಯಿತು, ನೆಕ್ಸ್ಟ್ ಇವಾಗ ಲೆಫ್ಟ್ ಸೈಡು ಕೈ ಹುಷಾರಾಗಿ ಇಟ್ಕೊಂಡು ಮಾಡಬೇಕು. ಇದೈತಾ ಇದೆಯಾ? ಕಂಟ್ರೋಲ್ ಕಣ, ಕಂಟ್ರೋಲ್. ಎಕ್ಸ್ಪೆಕ್ಟೇಷನ್ ಮೀರಿ ಮಸಾಜ್ ಮಾಡ್ತದೆ ಇದು. ಓಕೆ, ಇವಾಗ ನೆಕ್ಸ್ಟ್ ತೋರಿಸ್ತೀನಿ ನಾನು. ಇವಾಗ ಇನ್ನು ನೆಕ್ಸ್ಟು ನೋಡೋದು ಅಂದರೆ ಏನಪ್ಪ ಅಂದರೆ ಬ್ಯಾಕ್ ವರ್ಕೌಟು. ಇದನ್ನು ಅಪ್ಪರ್ ಬ್ಯಾಕಿಗೆ ಮಾಡಬೇಕು. ತೋರಿಸ್ಕೊಡ್ತೀನಿ ನೋಡಿ ಅಪ್ಪರ್ ಬ್ಯಾಕಿಗೆ ಏನು ಮಾಡೋದು ಅಂತ. ಇಲ್ಲಿ ಹಿಂಗೆ ಇಟ್ಕೊಂಡು ಈ ಲೆವೆಲಿಗೆ ಇಟ್ಕೊಬೇಕು. ಸೀದಾ ಇದ್ರ ಮೇಲೆ ಮಲ್ಕೊಬೇಕು. ಇವಾಗ ಬ್ಯಾಕ್ ಸೈಡಿಂದ ಅಪ್ಪರ್ ಬ್ಯಾಕ್ ನೋಡಿ, ಈ ಥರ ಕೈ ಹಿಂಗೆ ಇಟ್ಕೊಬೇಕು ಸ್ವಲ್ಪ. ಹಾಂ, ಹೆಂಗಂತೈತೆ ಅಂದರೆ ಲಟ್ 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 ಅನ್ನೋದಿದೆ. ಈ ಥರ ಮಸಾಜ್ ಮಾಡೋದ್ರಿಂದ ನಿಮ್ಮ ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಸಕ್ಕತ್ತಾಗುತ್ತೆ. ಹಂಗೆ ಶೇಪು ಕಟ್ಸು ಸಕ್ಕತ್ತಾಗಿ ನೆಕ್ಸ್ಟ್ ತೋರಿಸ್ತೀನಿ ಯಾವ ಥರ ಅಂತ ಇನ್ನೊಂದು. ನೆಕ್ಸ್ಟ್ ಇವಾಗ ಇನ್ನೊಂದು ಕಡೆ ಕ್ವಾಡ್ ಫಾರ್ಮ್ ಅಂತಾರೆ. ಇದನ್ನು ನೋಡ್ಕೊಳ್ಳಿ ಹೆಂಗಾಗುತ್ತೆ ಅಂದರೆ, ಫಸ್ಟು ರೈಟ್ ಸೈಡ್ ಇಟ್ಕೊಬೇಕು. ಅದು ಹೆಂಗೆ ಅಂತ ತೋರಿಸ್ತೀನಿ ತಡ್ರಿ. ಇವಾಗ ಯೂಸ್ ಮಾಡೋದು ಫಸ್ಟ್ ಇದೆಯಲ್ಲ, ಈ ತೊಡೆ ಕೆಳಗಡೆ ಇರಬೇಕು. ನೋಡ್ಕೊಳ್ಳಿ, ಕೈ ಈ ಥರ ಫ್ರಂಟಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ ಅಂತ ಆ ಥರ. ಹಾಂ, ರೆಡಿನಾ? ಇವಾಗ ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಕೊಬೇಕು. ಫಸ್ಟು ರೈಟ್ ಸೈಡು ಲೆಗ್ಗು ಇನ್ನೊಂದು ಮೇಲೆ ಅಪ್ ಮಾಡಬೇಕು ಈ ಥರ. ಬಾಬು ಅಯ್ಯೋ, ಸಾಮಾನು ಗುರು, ಸಾಮಾನು ಸಾಮಾನು ಪದಿ. ರೈಟ್ ಸೈಡ್ ಲೆಗ್ಗು ಸಕ್ಕತ್ತಾಗುತ್ತೆ. ಸಕ್ಕತ್ತಾಗುತ್ತೆ. ರೈಟ್ ಸೈಡ್ ಲೆಗ್ ಆಯ್ತು. ಈಗ ಲೆಫ್ಟ್ ಸೈಡ್ ಲೆಗ್ಗಿಗೆ ಹೆಂಗೆ ಮಾಡಬೇಕು ತೋರಿಸ್ತೀನಿ. ಆಮೇಲೆ ತುಂಬ ಮುಂದೆ ಹೋಗ್ತಿದೆ ಅದಕ್ಕೆ. ಹಾಂ, ಈಗ ಲೆಫ್ಟ್ ಸೈಡ್ ಕೆಳಗಡೆ ಬಂದಾಗ ರೈಟ್ ಸೈಡ್ ಲೆಗ್ಗು ಮೇಲೆ ಹೋಗ್ಬೇಕು ಈ ಥರ ಅಂತ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಕೈ ತುಂಬ ಹುಷಾರಾಗಿ ಇಟ್ಕೊಳ್ಬೇಕು. ಹಾಂ, ರೈಟ್ ಸೈಡ್ ಲೆಗ್ಗು ಮೇಲೆ ಹಿಂಗೆ ಹೋಗ್ಬೇಕು. ಗುರು ಕಷ್ಟವ. ಅಯ್ಯೋ ಅಯ್ಯೋ. ನೆಕ್ಸ್ಟ್ ಇವಾಗ ಕಾಫನ್ನ ಮಸಾಜ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಈ ಥರ ಇದೆ, ಮುಂದೆ ಇಟ್ಕೊಳ್ಳಿ. ಮುಂದೆ ಇಲ್ಲಿ ಇಟ್ಕೊಂಡು ನಿಮ್ಮ ಕಾಲಿಗೆಲ್ಲ ಈ ಕಾಫ್ ಹತ್ರ ಬರಲಿ. ಬರೀ ಇಷ್ಟು ಮಾತ್ರ ಮಸಾಜ್ ಮಾಡ್ಕೊಬೇಕು. ನೋಡ್ಕೊಳ್ಳಿ. ನೆಕ್ಸ್ಟು ಬರ್ತಾಯಿ, ಯಾಕಂದರೆ ಮೈಕ್ನ ಕೈಯಲ್ಲೇ ಇಟ್ಕೊಬೇಕು, ಇಲ್ಲ ಕತ್ತಲ್ಲಿ ಇಟ್ಕೊಬೇಕು. ನೋಡ್ಕೊಳ್ಳಿ, ಕೈಗೆಲ್ಲ ಮೇಲಿಗೆ ಎತ್ತಬೇಕು. ತೋರಿಸ್ತೀನಿ ಹಿಂಗೂ ಹಿಂಗೆ ಮೇಲೆ ಇರಬೇಕು.
ಆವಾಗ ಸಕ್ಕತ್ತಾಗಿರುತ್ತೆ. ಏನಿರುತ್ತೆ ಸಕ್ಕತ್ತಾಗಿರುತ್ತೆ. 30 ಸೆಕೆಂಡ್ಸ್ ಸಾಕು, ಜಾಸ್ತಿ ಬೇಡ. ಇವಾಗ ರೋಲರ್ದು ಫೈನಲ್ಲು ಮಾಡಬೇಕು. ಇವಾಗ ನೋಡ್ಕೊಳ್ಳಿ, ಇದನ್ನು ಅಡಾಪ್ಟರ್ ಅಂತೀವಿ. ಇದೆಯಲ್ಲ, ಈ ಪೋರ್ಷನ್ ಹಿಂಗೆ ಇಟ್ಕೊಬೇಕು. ಪೋರ್ಷನ್ ಹಿಂಗೆ ಇಟ್ಕೊಂಡು ನೋಡ್ಕೊಳ್ಳಿ. ಶಾರ್ನೋ ಬೇಡ ಬಿಡಿ. ಅಡಾಪ್ಟರ್ ರೈಟ್ ಸೈಡು. ಮಸಾಜು ಆಯಿತು. ರೈಟ್ ಸೈಡ್ ಆಯಿತು. ಇವಾಗ ಲೆಫ್ಟ್ ಸೈಡ್ ಈ ಕಡೆನೇ ಮಾಡಬೇಕು. ತೋರಿಸ್ತೀನಿ, ಅದು ನೀವು ಗೊತ್ತಾಗಲ್ಲೇ. ಈ ಕಡೆ ತಿರುಗಬೇಕು, ಎಲ್ಲ ತೋರಿಸ್ಬೇಕು. ಲೈಫ್ ಪ್ರೂಫಾಗಿ ತೋರಿಸ್ಬೇಕು ನಿಮಗೆಲ್ಲ. ನಾನು ನಂಬೋದೇ ಇಲ್ಲ, ಏನು ನೋಡಿ, ನಂಬೋದೇ ಇಲ್ಲ. ಹಿಂಗೆ ಇಟ್ಕೊಬೇಕು ಕ್ರಾಸ್. ಓಕೆನಾ? ಅಡಾಪ್ಟರ್ ನಿಮಿಷ. ಇದು ಸಕ್ಕತ್ತಾಗಿ ಬರ್ತೈತೆ. ಏನೋ ಮ್ಯಾಟ್ರ್ ಡಬಲ್ ಮೀನಿಂಗ್ ಬೇರೆ ಮಾತಾಡೋಂಗಿಲ್ಲ. ಇಷ್ಟು ಮುಗೀತು ರೋಲ್. ಮತ್ತು ಇದನ್ನು ಹೇಳ್ಕೊಡ್ತೀನಿ. ಇದು ನೆಕ್ಸ್ಟ್ ಯಾವ ಥರ ಯೂಸ್ ಮಾಡೋದು ಅಂತ. ಇದಿದೆಯಲ್ಲ, ಈ ಥರ ಕಾಲುಗಳಿಗೆ ಪ್ರೆಸ್ ಮಾಡೋದು. ಈ ಥರ ಸೊಂಟಗಳೆಲ್ಲ ಇಲ್ಲೆಲ್ಲ ಇದ್ದರೆ ಅಲ್ಲಿ ಪ್ರೆಸ್ ಮಾಡ್ಕೊಂಡು ನಿಮ್ಗೆ ಎಲ್ಲಿ ಪೇಯ್ನ್ ಬರುತ್ತಾ ಅದನ್ನು ಈ ಥರ ಇಲ್ಲಿ ಕೈಯಲ್ಲಿ, ಅದು ಆಗಲಿಲ್ಲ ಅಂತ ಅವಾಗ ಇದನ್ನು ಕೈಯಲ್ಲಿ, ಇವಾಗ ಕೈಯಲ್ಲಿ ಈ ಥರ ಆಗಿತ್ತು ಅಂದರೆ ಗಟ್ಟಿ ಹಿಂಗೆ ಮಾಡಿದ್ರೆ ಅಲ್ಲಿ ಮಸಾಜ್ ಮಾಡ್ಕೊಬೋದು. ಇಲ್ಲಾಂದರೆ ಈ ಥರ ಕತ್ತತ್ರ ಇರುತ್ತಲ್ಲ, ಅಲ್ಲೆಲ್ಲ ನೀಟಾಗಿ ಚಿಕ್ಕದಾಗಿ ಮಸಾಜ್ ಮಾಡ್ತಾರೆ. ಹೀಗೆ ಈ ಥರ ಎಲ್ಲ. ಇವಾಗ ಕೈ ಹತ್ರ ಇಲ್ಲ ಆಗಿತ್ತು ಅಂದರೆ ಹಿಂಗಿದೆಯಲ್ಲ, ಪ್ರೆಸ್ ಮಾಡಿ ಇಟ್ಕೊಂಡು ಸಾಕ. ಇದು ಹೆಂಗೆ ಯೂಸ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇವೆರಡು ಆಯಿತು, ಇವೆರಡು ತೋರಿಸ್ದೆ, ಓಕೆನಾ? ಆದರೆ ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಮಗೆ ಎಲ್ಲಾದರೂ ಒಂತಾಗೆ ಬ್ಯಾಕು ಎಲ್ಲಾದರೂ ಇಟ್ಕೊಂಡಿರುತ್ತೆ ಅಂದ್ಕೊಂಡು. ಇವಾಗ ನಾನು ಬ್ಯಾಕಲ್ಲಿ ಇವಾಗ ಸೆಂಟ್ರಲ್ಲಿ ಇಟ್ಕೊಂಡಿದ್ದಂಗೆ, ಬ್ಯಾಕಲ್ಲಿ ಸೆಂಟ್ರಲ್ಲಿ ನಡ ಇದಾಗಿದೆ ಅಂತ ಅಂದ್ಕೊಳ್ಳಿ. ಆವಾಗ ಇದನ್ನು ಹಿಂಗೆ ಇಟ್ಕೊಬೇಕು. ಎಲ್ಲಿ ನೋವು ಬರ್ತಾ ಇದೆಯೋ ಆ ಜಾಗಕ್ಕೆ ಈ ಬಾಲ ಇಟ್ಕೊಬೇಕು. ಆ ಜಾಗಕ್ಕೆ ಈ ಬಾಲ ಸುಮ್ಮನೆ ಇಟ್ಕೊಳಕ್ಕೆ ಹೋಗ್ಬೇಡಿ, ಯಾಕೆಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಪೇಯ್ನ್ ಇರೋ ಜಾಗದಲ್ಲಿ ಮಾತ್ರ ಇಟ್ಕೊಳ್ಳಿ. ಇವಾಗ ಇದೆಯಲ್ಲ, ನನಗೆ ಆ ಜಾಗದಲ್ಲಿ ಪೇಯ್ನ್ ಇದೆ ಅಂದರೆ ಲೈಟಾಗಿ ಇಷ್ಟೇ. ಅಮ್ಮ ನಿಮ್ಗೆ ಒದ್ಕೊಳಕ್ಕೇನೋ ಆಗಲಿಲ್ಲ ಅಂತಂದರೆ ಈ ಥರ ತಿರ್ಗೋಕ್ಕಾಗಲ್ಲ, ಈ ಥರ ಮಲ್ಕೊಂಬಿಡಿ. ಇಟ್ಕೊಂಡು ಮತ್ತು ಇಲ್ಲೆಲ್ಲಾದ್ರು ಬ್ಯಾಕ್ ಹತ್ರ ಏನಾದ್ರು ನೋಡೋ ಪೇಯ್ನ್ ಇದ್ದರೆ ಅದಕ್ಕೆ ಇಲ್ಲಿ ಇಟ್ಕೊಂಬೋದು. ತುಂಬ ಸಿಂಪಲ್ ಮಸಾಜ್. ರೋಲ್ ರೋಲ್ ರೋಲ್, ಅಷ್ಟೇ ಸಿಂಪಲ್. ಇದೆಷ್ಟು ರೇಟ್ ಸಿಕ್ತು ಅಂತ ಹೇಳ್ತೀನಿ ನಿಮಗೆ. ಪ್ಲಸ್ಸು ಇದು ಇನ್ನೊಂದೇನಪ್ಪ ಅಂತಂದರೆ ಇದನ್ನು ನೀವು ಯೂಸ್ ಮಾಡ್ಬೋದು. ಇದು ಅಂದರೆ ನಿಮಗೆಲ್ಲರೂ ಕಾಲು ಊತ ಬಂದಿತ್ತು ಅಂದರೆ ಆ ಥರದಕ್ಕೆ ಸುಮ್ಮನೆ ಹಿಂಗೆ ಮಸಾಜ್ ಮಾಡ್ಕೊಳ್ಳೋದು ಅಷ್ಟೇ. ಹಿಂಗೆ ಪ್ರೆಸ್ ಮಾಡೋದು, ಇದು ಇಷ್ಟೇ. ಹಿಂಗೆ ಸಿಂಪಲಾಗಿ ಹಿಂಗೆ ಮಸಾಜ್ ಮಾಡೋದು. ಇಲ್ಲಾಂದರೆ ಈ ಥರ ಕಾಲು ಹತ್ರ ಹಿಂಗೆ ನೋಡ್ತಾ ಇದ್ದರೆ ಅಲ್ಲಿ ಹಿಂಗೆ ಮಸಾಜ್ ಮಾಡ್ಕೊಳೋದು. ಇಲ್ಲಾಂದರೆ ಸ್ವಲ್ಪ ನೀಟಾಗಿ ವಾಶ್ ಗೀಶ್ ಎಲ್ಲ ಮಾಡಿಕೊಂಡು ಇಲ್ಲಿ ಕತ್ತತ್ರ ಚೆನ್ನಾಗಿದೆ, ಪರವಾಗಿಲ್ಲ. ರೇಟು ಬಂದು 4 ಐಟಮ್ಗೂ ಸೇರಿ ನನಗೆ 1395 rupees ಬಿತ್ತು. ಡೆಲಿವರಿ ಚಾರ್ಜಸ್ ಒಂದು 40 rupees. ಬೇಕಾದ್ರೆ ಇದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕಳಿಸಿದ್ದೀನಿ,
ನಿಮಗೆ ಬೇಕು ಪ್ರತಿಯೊಬ್ಬರು ತೊಗೊಬೇಕು ಅಂತೇನಿಲ್ಲ. ತುಂಬ ನಿಮಗೆ ಬಾಡಿ ಪೇನ್ ಇದ್ದು ಮಸಾಜ್ಗೆ ಹೋಗಿ 3,000 4,000 ಎಲ್ಲ ಕೊಟ್ಟು ಖರ್ಚು ಮಾಡೋದ್ರ ಬದಲು ನೋಡಿ, ಇದು ಬಂದು RS 5000. ಯಾವನೇ ಬಕ್ರ ಮಾಡ್ತಾರೆ ನನ್ನ ಮಕ್ಕಳು. ಸರಿ ನೋಡಿ, ಆನ್ಲೈನಲ್ಲಿ ರೇಟ್ ಎಷ್ಟಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ತಗೊಂಬಂದಿದ್ದು 2 ಫಸ್ಟು ರೋಲರ್ ಒಂದು ಮತ್ತು ಹ್ಯಾಂಡ್ಸ್ ರೋಲರ್ ಒಂದು, ಮತ್ತು ಇದು ಹೆಸರು ಏನು ಅಂತಲೇ ಗೊತ್ತಿಲ್ಲ. ಇದು ಒಂದು ಬಾಲು, ಅದೇ ಪೇಯ್ನು ಮಾಡೋದು, ಮತ್ತು ಇದು ಪೇಯ್ನ್ ಕಿಲ್ಲರ್ ಬಾಲು. ಇವೆಲ್ಲ ಸೇರಿ ನನಗೆ 1400 ರುಪೀಸ್ ಒಳಗಡೆ ಬಿದ್ದಿದೆ. 1410 ರುಪೀಸ್. ಓಕೆನಾ? ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಇದೇನಪ್ಪ ಅಂದರೆ ಇದರಿಂದ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ಟು ಅಂದರೆ ನಿಮ್ಮಲ್ಲಿ ಬ್ಲಡ್ ಏನಾದರೂ ಸರ್ಕ್ಯೂಟ್ ಆಗ್ತಾ ಇರಲ್ಲ ಅಂತಂದರೆ, ನರಗಳೇನಾದರೂ ಸ್ವಲ್ಪ ಗಂಟು ಕಟ್ಕೊಂಡಿದ್ರೆ ಅದಕ್ಕೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಸಿಗೋಣ. ಮತ್ತೆ ಮಸಾಜ್ ಮಾಡಿದ್ದೀನಿ ಇವತ್ತು, ನೋಡೋಣ. ನಿಮ್ಮ ಮುಂದೆ ಲೈವ್ ಓಪನ್ ಮಾಡಿದ್ದೀನಿ. ವೀಡಿಯೋಸ್ ತುಂಬ ದೊಡ್ಡದಾಗ್ಬಿಟ್ಟಿದೆ ಅನಿಸುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ನಿಮ್ಮ ಕನ್ನಡ 2.0. ಬ್ಯೂಟಿಫುಲ್ ಬಾಯ್ಸ್ಗೆ, ಬ್ಯೂಟಿಫುಲ್ ಗರ್ಲ್ಸ್ಗೆ ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್. ಜೈ ವೀರ ಬಜರಂಗ ಅನ್ನಪೂರ್ಣೇಶ್ವರಿ ಅಂತ ಕಾಪಾಡೋಣ. ಓಕೆ ಬಾಯ್. ಹಲೋ ನಮಸ್ಕಾರ, ಹೇಗಿದ್ದೀರಾ? ಬ್ಯೂಟಿಫುಲ್ ಬಾಯ್ಸ್ಗೆ, ಬ್ಯೂಟಿಫುಲ್ ಗರ್ಲ್ಸ್ಗೆ ಮತ್ತೆ ಹೃದಯಪೂರ್ವಕ ಸುಸ್ವಾಗತ. ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ಏನು ತೊಗೊಂಡು ಬಂದಿದ್ದೀನಿ ಅಂತಂದರೆ, ನೀವು ಬಾಡಿ ಪಿಲ್ಲರ್ಗೆ, ಮಸಾಜ್ಗೆ, ಇದಕ್ಕೆ ಹೋಗ್ಬೇಕಂತೇನಿಲ್ಲ. ಇನ್ಮೇಲಿಂದ ಈ ಥರದೊಂದು ಸಿಂಪಲ್ ಆಗಿರೋ ಒಂದು ರೋಲ್ ತೊಗೊಂಡ್ರೆ ಸಾಕು. ನಿಮ್ಮ ಬಾಡಿ ಮಸಾಜ್ನ ಹೇಗೆ ಮಾಡ್ಕೊಬೋದು, ನಿಮ್ಮ ಬಾಡಿನ ಹೇಗೆ ರಿಕವರಿ ಮಾಡ್ಬೋದು. ವರ್ಕೌಟ್ಗೆ ಹೋಗೋರಿಗೆ, ಜಿಮ್ಗೆ ಹೋಗೋರಿಗೆ, ಮನೇಲಿರೋರಿಗೆ, ವಯಸ್ಸಾದವ್ರಿಗೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಅದು ಹೇಗೆ ಯೂಸ್ಫುಲ್ ಮಾಡೋದು ಅಂತ ನಮ್ಮದು ಇದೇ ಚಾನಲಲ್ಲಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕು ಐತೆ, ವಿಡಿಯೋನೂ ಐತೆ. ಮತ್ತು ಇದ್ರ ರೇಟ್ ಏನು, ಪ್ರೈಸ್ ಏನು ಎಲ್ಲ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ. ಇದು ನನಗೆ ಫಸ್ಟ್ ಒನ್ನು, ಇದು ರೋಲ್ ಅಂತ. ಇದು ನಿಮ್ಮ ಫುಲ್ ಬಾಡಿ ಮಸಾಜ್ ಮಾಡುತ್ತೆ. ಅಂದರೆ ಇದ್ರ ಮೇಲೆ ಎತ್ಕೊಂಡು ಉಲ್ಡಾಡಬೇಕಷ್ಟೇ ನೀವು. ಅದಾದಮೇಲೆ ನೆಕ್ಸ್ಟು ಕೈಯಲ್ಲಿ ಇದೊಂದಿದೆ, ಕೈ ರೋಲರು, ಹ್ಯಾಂಡ್ ರೋಲರು. ನಿಮ್ಮ ತೊಡೆ ಹತ್ರನೋ ಇವಾಗ ಅದನ್ನು ಎತ್ಕೊಂಡು ರೋಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಇದನ್ನ ಎತ್ಕೊಂಡು ನೀವು ರೋಲ್ ಮಾಡ್ಬೋದು, ಇಲ್ಲ ಇನ್ನೊಬ್ಬರು ಸಹಾಯದಿಂದ ರೋಲ್ ಮಾಡ್ಕೊಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ, ನಿಮ್ಮ ಹತ್ರ ಎಲ್ಲಾದರೂ ಬೆನ್ನಲ್ಲೋ, ಕಾಲ ಹತ್ರನೋ, ಬ್ಯಾಕಲ್ಲೋ ಎಲ್ಲೋದ್ರೂ ಒಂದು ಗಂಟು ಕಟ್ಕೊಂಡು ನೋವಾಗ್ತಾಯಿದ್ರೆ ಈ ಬಾಲ್ನ ಆ ಜಾಗಕ್ಕೆ ಇಟ್ಕೊಂಡು ಮಸಾಜ್ ಮಾಡ್ಕೊಬೋದು. ನೆಕ್ಸ್ಟು ಇನ್ನೊಂದಿದೆ, ಈ ಬಾಲ್ನ ನಿಮ್ಗೆ ಎಲ್ಲೂ ನೋವು ಬರುತ್ತೋ ಅಲ್ಲಿ ಇಟ್ಕೊಂಡು ಉಚ್ಕೊಳ್ಳೋದೆಲ್ಲ ಅದ್ರಲ್ಲಿ ಹಿಂಗೆ ಮಲ್ಕೊಂಡು ಆಡಬೇಕು ಅಷ್ಟೇ. ಸೊ ಇದು ಬಂದು ನಮಗೆ 1400 ರುಪೀಸಿಗೆ ಸಿಕ್ಕೈತೆ ಆನ್ಲೈನಲ್ಲಿ. ಇದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ಮಸಾಜ್ ಪಾರ್ಲರ್ಗೆ ಟಾಟಾ ಬಾಯ್ ಬಾಯ್ ಹೇಳಿ. ಇಲ್ಲಿ ಬಂದು ಅಲ್ಲಲ್ಲ ಅಮೆಝಾನಲ್ಲಿ ಆರ್ಡರ್ ಮಾಡಿ ತಗೊಂಡು ಮನೇಲಿ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಜೈ ವೀರ ಬಜರಂಗ ಅನ್ನಪೂರ್ಣೇಶ್ವರಿ ಮತ್ತು ಕಪ್ಪಳಮ್ಮ.